ಅವ ಮತ್ತು ಅಕ್ಕಯ್ಯ ನನಗೆ ಹೊಸ ಡ್ರೆಸ್ ಕಳಿಸ್ತೀನಿ ಅಂದದ್ಲು ಕಣವ. ಬ್ಯಾಗೆ ಕಾಣಿಸ್ತಿಲ್ಲ, ಯಾಕೆ ಮರ್ತೆ ನಾನು ಬಿಟ್ಟು ಬಂದೇನವ? ನಿಮಗೆ ಕತೆ ಪುರಾಣ ಎಲ್ಲ ಇಲ್ಲೇ ಹೇಳ್ಕೊಂಡು ಕುತ್ಕೊಂಡೇನ್ರಿ. ಒಂದು ನೀರು ತರ್ರಿ ಅಂದರೆ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂತ ಇಲ್ಲೇ ಬೀದಿಗೆ ನಿಂದ್ರಿಸ್ತಾರೆ ನಮ್ಮನ್ನು. ಅದವ ನೀವಂತೂ ಕಣ ನಾನು ಹೊಟ್ಟೆ ಪೂರ್ಸಕ್ಕಂತಲೇ ಮುಟ್ಟಿದ್ದೀರಾ. ಹೋಗ್ಲಿ ಬಿಡವ, ಬಾರವ ಒಳಗೆ ಹೋಗೋಣ. ಯಾಕೋ ಏನೋ ಪಾಪ ನೀನು ಬೇಜಾರಾಗಿದೆಯಾ, ಏನತ್ತಪ್ಪ ಏನೋ. ಬಾ ಒಳಗೆ ಹೋಗೋಣ ಬಾರವ. ನಡ್ರಪ್ಪ, ನಿಮ್ದೆಲ್ಲ ಸಡಗ್ರ ಮುಗೀತಲ್ಲ, ನಡ್ರಿ ನಿಮ್ಮ ಕೊಂಪೆಗಳಿಗೆ. ಇನ್ನೇನು ನಮ್ಮ ಮನೆಗೇನು ಬರೋಕ್ಕೆ ಹೋಗ್ಬೇಡ್ರಿ ನೀವು. ಮಾಲಿ ಅಂಬಾಳೆ, ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ. ಈಗ ಆ ಹುಡುಗರು ಏನು ಮಾಡಿದ್ರೆ ನಿನ್ನ, ಅವ್ರು ಎಲ್ಲಿ ಅವ್ರಿಗೆ ಆಡಕ್ಕೆ ಹೋಗಿರ್ತಾಳೋ ಏನೋ ಪಾಪ. ಬೀಗ ಹಾಕಿರ್ತಾಳೆ ಮನೇನ, ಅಲ್ಲೋಗಿ ಬಾಗ್ಲ ಕುತ್ಕೊಂತಾವೆ, ಅವ್ರೋಗಿ ಬಂದು ಕರ್ಕೊಂಡು ಹೋಗ್ತಾಳೆ. ನಡಿಯ ಬಾಯಿ ಮುಚ್ಕೊಂಡು ಒಳಕ್ಕೆ. ಶಿಮೆ ಆಗಿಲ್ದು ಮೊಮ್ಮಕ್ಕಳು ಕಣವ ನಿನಗೆ. ಆ ಹುಡುಗರ ಬಗ್ಗೆ ಏನೂ ಹೇಳಂಗಿಲ್ಲ, ಹಂಗೆ ಬಂದುಬಿಡ್ತಾವೆ ಹಂಗೆ ನನ್ನ ಮೇಲೆ. ಎಲ್ಲರೂ ನನ್ನ ಮೇಲೆ ಬರೋದೆ ಜಗಳಕ್ಕೆ. ನಾನು ಬಿಟ್ಟು ಸಿಕ್ಕಿದ್ದೀನಿ ನೋಡಿ ನಿಮಗೆ. ಹೆಂಗಾರ ಮಾಡ್ಕೊಂಡು ಹಾಳಾಗೋಗ್ರಿ ಅತ್ಲಾಗೆ. ನಿಮ್ಮ ಏನಂತ ಹುಟ್ಟುಬಿಟ್ಟಿದ್ದೀನ ನಿಮ್ಮ ಮಟ್ಟೆಗೆ ನಾನು ಹೋಗಿ ನೋಡು ಹೆಂಗೆ ಹೋಗ್ತದಳ. ಅಯ್ಯೋ ದೇವ್ರಿ, ನಮ್ಮ ನೋವು ಕಷ್ಟ. ಯಾಕೆ ಬಿಡತ್ಲಕ್ಕೆ ಹೋಗಲಿ, ನಡಿ ಹೋಗೋಳಕ್ಕೆ. ಒಂದು ನೀರನ್ನ ಕುಡಿಬೇಕು. ಅವ ಮ್ಯಾಲೆ ಕೂತ್ಕೊಳವ, ಯಾಕವ ಕೆಳಗೆ ಕೂತ್ಕೊಂಡೀಯ? ಯಾಕವೇನೋ ಬಂದಾಗಿಂದ ಭಾರಿ ಬೇಜಾರಾಗಿದೆಯವ. ಏನಾತವ ಅಂಥದ್ದು? ತಡಿ ಫಸ್ಟ್ ಹೋಗಿ ಕುಡಿಯೋಕೆ ನೀರು ತಗೊಂಬರ್ತೀನಿ. ಏನಾಗಲಿ ಹೋಗಿ ನೀರು ತರಗೆ ಆಗ್ಲಿಂದ ತುರ್ತೀನಿ ಅನ್ನೋದಾಗ ಇದೆಯಲ್ಲೇ ಹೋಗಿ. ಈಗ ಸಮಾಧಾನ ಆತವ. ಅವ ಎದ್ದಳವ ಹಂಗೆ ಕೈಕಾಲು ಮುಖ ತಕ್ಕೊಂಡು ಊಟ ಮಾಡುವಂತೆ. ನನಗೇನು ಬೇಡ ಕಣವ, ಊಟ ಬೇಡ, ಏನೂ ಬೇಡ, ಹೊಟ್ಟೆ ತುಂಬಿಬಿಟ್ಟತ್ತೆ ನನಗೆ. ಬೇಡ, ನನಗೇನು ಬೇಡ. ಹುಡುಗ್ರ ಹೋಗ್ರ, ನೀವೇನ ಊಟ ಗೀಟ ಮಾಡಿ ನೀರು ಪಾರು ಕುಡಿ ಹೋಗ್ರ ಹುಡುಗ್ರ. ಸರಿ ಅಜ್ಜಿ, ನಾನು ಹೊಟ್ಟೆ ಜೊತೆ ನಾನು ಹೋಗಿ ಉಣ್ತೀನಿ ಕಣಜ್ಜಿ. ನಾನು ಬರ್ತೀನಿ ತಾಡಿಯೋ, ಇಬ್ಬರು ಜೊತೆಗೆ ಹೋಗೋಣ, ನಾನೇ ಇಟ್ಕೊಡ್ತೀನಿ ನಿನಗೆ. ಲೇ ಹುಡುಗ, ಅಲ್ಲಿ ಮುದ್ದೆ ಪಾತ್ರೆ ಮುದ್ದೆ ಇತ್ತೆ, ನೋಡಿ ಹುಷಾರಾಗಿ ಹಾಕ್ಯಂಡು ತಿನ್ನಿರಿ. ಸರಿ ಕಣಕ್ಕ, ನಾನು ಹಾಕ್ಯಂಡು ತಿನ್ಬಿಡು. ನಾವೇನು ಚಲ್ಲಲ್ಲ ಏನಿಲ್ಲ, ಹುಷಾರ ನೋಡಿ ಹಾಕ್ಕೊಡ್ತೀನಿ. ನಾನು ಅಲ್ಲೇ ಊಟ ಮಾಡಿಬಿಡ್ತೀನಿ. ಅವು ಏನಾಯ್ತವ, ಯಾಕವ ಬಂದಾಗಿಂದ ಹಿಂಗೆ ಇದೆಯಾ? ಅಲ್ಲ ಏನು ತೊಂದರೆ ಆಯ್ತು ಅದನ್ನ ಹೇಳವ. ಯಾಕೋ ಏನವ ನೀನು ನೋಡಿರಿ ಏನನ ಗುದ್ದಾಡ್ಕೊಂಬಂದೇನವ ಅಲ್ಲಿ. ಅಕ್ಕ ಏನೋ ನೊಂದ್ಲೇನವ, ಅದಕ್ಕೆ ಏನಾಡಿ ಬೇಜಾರಾಗಿ ಕುಂತಿದೀಯ? ಏನಂತ ಹೇಳನವ ಅಲ್ಲೇ ಕತೆನಾ? ಹೋದಾಗಿಂದ ನೆಟ್ಟು ಹೊಟ್ಟೆ ಕೂಳಿಲ್ಲ, ಕಣಿ ನಿಂತಿಲ್ಲ ಕಡೆ ತಾಯಿ. 2 ಚೀಲ ರಾಗಿ ಬೇರೆ ಮಾಡಿದೆ, ಮೈಯೆಲ್ಲ ನೋವು. ಏನೇನದು ಗೊತ್ತೇ ಅದು? ಇಷ್ಟ ಆಯ್ತು ನೋಡವ ನನ್ನ ಕರ್ಮ. ನಾನು ಯಾಕಾರ ಹೋದೆ ಅನಿಸ್ಬಿಟ್ಟದ್ದೆ. ಹುಡುಗಿನ ಇವತ್ತು ಚಾರ್ಜ್ ಕೊಡೋದಲ್ಲ ಅಂದರೆ ಅಲ್ಲಿಂದ ರೋಡ್ ಗುಂಟೆ 2 ಹುಡುಗರು ಕರ್ಕೊಂಡು ನಡ್ಕೊಂಬರ್ಬೇಕಾಗಿತ್ತು. ಏನು ಮಾಡ್ತೀನಿ, ನನ್ನ ಹಣೆ ಬರ ಹಿಂಗೈತೆ. ಎಲ್ಲ ಹೋಗ್ಬೇಕಾರೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ಬಿಟ್ಟೆ. ಆ ಕಡೆಯಿಂದ 1 ರೂಪಾಯಿ ಇಲ್ಲಮ್ಮ. ಹೇಳಬಾರ್ದು ನನ್ನ ವನವಾಸ. ಹೌದೇನವ, ಇಷ್ಟೆಲ್ಲ ಆತೆ? ಆಕೆ ಯಾಕೆ ಹಂಗೆ ಮಾಡಿದ್ಲವ? ಆಕೆ ಮನುಷ್ಯಳಲ್ಲಿ ಬಿಡತ್ಲಾಗ ಮನುಷ್ಯತ್ವನೇ ಇಲ್ಲ ಆಕೆಗೆ. ಸೀಮೆಗಿಲ್ದಳು. ಆಕೆ ದೌಲತ್ತು, ಆಕೆ ದರ್ಪ, ಆಕೆ ಹಣ ಇದ್ದರೆ ಆಕೆ ಮನೆಗಾಯ್ತು. ನಿನಗೆ ಹಿಂಗೆ ಮಾಡಿ ಕಳಿಸ್ಬಿಟ್ಲ ಆಕೆ. ಯಾರನ್ನಾದ್ರೆ ಏನು ಪ್ರಯೋಜನವ? ನಮ್ಮ ಮನೆ ಬರ ಸರಿಯಿಲ್ಲ, ಸರಿ ಇಲ್ದ ಮೇಲೆ ಎಲ್ಲ ಹಿಂಗೆ ಗ್ರಾಚಾರಗಳು. ಹೋಗ್ಲಿ ಬಿಡವ, ಬೇಜಾರಾಗಬೇಡ. ಬಾರವ ಎತ್ತು ಏನೋ ನಾವು ಹೊಟ್ಟಿಗೆ ತಿನ್ನು ಬಾರವ. ಬಾ ಕೈಕಾಲು ಮುಖ ತೊಳ್ಕೊಂತ ಏನೋ ತೊಳ್ಕೊಂಡು ಸ್ವಲ್ಪ ಊಟ ಮಾಡುವಂತ ಎದ್ದಳವ. ಹಂಗೆ ಮಾಡಬೇಡ.